ಗೌರ್ಮೆಂಟ್ ಕೆಲಸ ಎಷ್ಟು ಮುಖ್ಯ ಅಂತ ಹುಡುಗರನ್ನ ಕೇಳಬೇಕು. ಚಿಕ್ಕ ವಯಸ್ಸಿನಿಂದಲೇ ರಿಲೇಟಿವ್ಸ್, ಸೊಸೈಟಿ ಪ್ರತಿಯೊಬ್ರು ಹೇಳೋದು ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ಅನ್ನೋರು ಎಲ್ಲೋದ್ರೂ ಒಂದೇ ಪ್ರಶ್ನೆ, ಕೆಲಸ ಯಾವಾಗ ಸಿಗುತ್ತೆ ಅಂತ. ಈ ಕೆಲಸ ಪಡ್ಕೊಳ್ಬೇಕು ಅನ್ನೋ ದಾರಿಯಲ್ಲಿ ಏನನ್ನೆಲ್ಲ ಕಳ್ಕೊಳ್ಬೇಕು ಅದನ್ನ ಅನುಭವಿಸೋ ಆ ಹುಡುಗರಿಗೆ ಮಾತ್ರ ಗೊತ್ತಿರುತ್ತೆ. ಆ ಹುಡುಗ ಯಾವತ್ತೂ ಅಳೋದಿಲ್ಲ. ಒಂದ್ ವೇಳೆ ಆ ಹುಡುಗ ಅಳ್ತಿದ್ರೆ ಅರ್ಥ ಮಾಡ್ಕೋ ತುಂಬಾ ಕಷ್ಟದಲ್ಲಿದ್ದಾನೆ ಅಂತ. ಆತನ ಫೀಲಿಂಗ್ಸ್ ನ ಆದಷ್ಟು ಮನಸ್ಸಲ್ಲೇ ಬಚ್ಚಿಟ್ಕೊಳ್ತಾನೆ. ಒಂದ್ ವೇಳೆ ಆ ಫೀಲಿಂಗ್ಸ್ ನ ಹೇಳ್ಕೊಳ್ಬೇಕಂದ್ರೂ ಯಾರ ಜೊತೆ ಹೇಳ್ಕೊಳ್ಬೇಕು? ಫ್ರೆಂಡ್ಸ್ ಜೊತೆ ಹೇಳ್ಕೊಂಡ್ರೆ ಗೇಲಿ ಮಾಡ್ತಾರೆ, ರಿಲೇಟಿವ್ಸ್ ಹತ್ರ ಹೇಳ್ಕೊಂಡ್ರೆ ಇನ್ನು ತಮಾಷೆ ಮಾಡ್ತಾರೆ. ಅಪ್ಪ ಅಮ್ಮನಿಗೆ ಮೊದಲಿನಿಂದಲೂ ಟೆನ್ಷನ್, ಮತ್ತೆ ಟೆನ್ಷನ್ ಕೊಡೋಕೆ ಇಷ್ಟ ಇಲ್ಲ. ಹಾಗಂತ ಕೈಯಲ್ಲಿ ಆಗಲ್ಲ ಅಂತ ಅಲ್ಲ, ಕೆಲವರಿಗೆ ಆಗಬಹುದು 1 ವರ್ಷ, ಮತ್ತೆ ಕೆಲವರಿಗೆ 5 ವರ್ಷ ತಗೊಳ್ಬಹುದು. ಆದ್ರೆ ಗುರಿ ಮುಟ್ಟೋದಂತೂ ಖಂಡಿತ. ಯಾವತ್ತೂ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಳ್ಬೇಡ. ಮೇಲಿರೋ ಭಗವಂತ ನಿನ್ನನ್ನ ಕೆಳಗೆ ಕಳ್ಸಿದನಂದ್ರೆ ಏನಾದ್ರೂ ಒಂದು ಸಾಧಿಸೋಕೆ ಆಗಿದ್ದಾಗ್ಲಿ. ಮುಂದಿಟ್ಟ ಹೆಜ್ಜೆ ಹಿಂದಿಡೋ ಆಗಿಲ್ಲ. ಸಕ್ಸಸ್ನ ದಾರಿಯಲ್ಲಿ ನೀನು ಒಬ್ಬೊಂಟಿಯಾಗಿ ಸಾಗ್ಲೇಬೇಕು. ಆ ದಾರಿಯಲ್ಲಿ ಯಾವುದೇ ಫ್ರೆಂಡ್ಸ್, ರಿಲೇಟಿವ್ಸ್ ಇರಲ್ಲ. ಆ ದಾರಿಯಲ್ಲಿ ಕೇವಲ ನೀನು, ನಿನ್ನ ಗುರಿಯಷ್ಟೇ. ನಾನು ಒಪ್ಕೊಳ್ತೀನಿ ಕಷ್ಟ ಇದೆ ಅಂತ, ಆದ್ರೆ ನಿನ್ ಕೈಯಲ್ಲಿ ಸಾಧ್ಯನೇ ಆಗ್ದಿರ ಇರೋ ಅಷ್ಟು ಕಷ್ಟ ಇಲ್ಲ. ಗುರಿ ದೂರ ಇದೆ, ಆದ್ರೆ ನೀನ್ ಮುಟ್ಟೋಕಾಗದಷ್ಟು ದೂರ ಇಲ್ಲ. ಪ್ರತಿ ಸಕ್ಸಸ್ನಲ್ಲೂ ನಿನ್ನ ಹೆಸರಿರುತ್ತೆ. ಪ್ರತಿ ಹೆಜ್ಜೆಯಲ್ಲೂ ನಿನ್ಗೆ ಸಲಾಂ ಹೊಡಿತಾರೆ. ಒಂದಿನ ಆ ಟೈಮ್ ಕೂಡ ನಿನ್ಗೆ ಸಲಾಂ ಹೊಡೆಯುತ್ತೆ. ಸಕ್ಸಸ್ನ ದಾರಿಯಲ್ಲಿ ಕಷ್ಟ ಬಂದೇ ಬರುತ್ತೆ. ಕಷ್ಟ ನಿನ್ನನ್ನ ಎದುರಿಸುತ್ತೆ. ಮುಂದೆ ನಡೀತಾನೆ ಇರು. ಪ್ರತಿ ಹೆಜ್ಜೆಯನ್ನ ಮುಂದಕ್ಕೆ ಇಡು. ಸಕ್ಸಸ್ಫುಲ್ ಪರ್ಸನ್ ಯಾರಂದ್ರೆ ಯಾರು ಸೋತಿಲ್ವೋ ಆ ವ್ಯಕ್ತಿ ಅಲ್ಲ. ಯಾವ ವ್ಯಕ್ತಿ ಸೋತ್ ಮೇಲೂ ಗೆಲ್ಬೇಕು ಅಂತ ಎದ್ದು ನಿಲ್ಲೋ ವ್ಯಕ್ತಿನೇ ನಿಜವಾದ ಸಕ್ಸಸ್ಫುಲ್ ಪರ್ಸನ್ ಆಗೋದು. ಎಲ್ಲಿವರೆಗೆ ನಿನ್ನ ಬಿಸಿ ರಕ್ತವನ್ನ ತಣ್ಣಗೇನೆ ಇಡ್ತೀಯಾ? ನಿನ್ನೊಳಗೆ ಒಂದು ಬೆಂಕಿ ಕಿಡಿಯನ್ನ ಹಚ್ಚು. ಈ ಕೆಲಸವನ್ನ ನಾನ್ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತೀನಿ ಅಂತ. ನಾನು ಆ ಗುರಿ ಮುಟ್ಟಬೇಕಂದ್ರೆ ಮುಟ್ತೀನಿ. ಈ 2024ರಲ್ಲಿ ನನ್ನ ಗುರಿ ಮುಟ್ಟೋಕೆ ನನ್ನ ಅಷ್ಟು ಪ್ರಯತ್ನ ಆಗ್ತೀನಿ ಅಂತ ಡಿಸೈಡ್ ಮಾಡ್ಕೋ. ಅದು ಯಾವ ಮಟ್ಟಿಗಿರ್ಬೇಕಂದ್ರೆ ಜನ ಹೇಳ್ಬೇಕು, ಈ ಹುಡುಗ ಅಂದ್ಕೊಂಡಿದ್ದನ್ನ ಮಾಡ ತೋರಿಸ್ದ ಅನ್ಬೇಕು. ನಿನಗೂ ಅನ್ನಿಸ್ಬೇಕಲ್ವಾ, ಹೌದು ಸೋಲನ್ನ ನಾನು ಒಪ್ಲಿಲ್ಲ ಅಂತ. ಈ ದಿನ, ಈ ಕ್ಷಣದಿಂದ ನಿನ್ನ ಟೈಮ್ ಸ್ಟಾರ್ಟ್ ಆಗುತ್ತೆ. ನಿನ್ನ ಕನಸಿಗೋಸ್ಕರ ಹುಚ್ಚನಂತೆ ಪ್ರಯತ್ನ ಪಡು. ನಿನ್ನ ಪ್ರಯತ್ನ ಹೇಗಿರ್ಬೇಕಂದ್ರೆ ನಿನ್ನಷ್ಟು ಪ್ರಯತ್ನ ಪಟ್ಟೋರು ಬೇರೆ ಯಾರೂ ಇರಬಾರ್ದು. ನಿನ್ನ ಕನಸನ್ನ ನನಸು ಮಾಡೋದ್ ಬಿಟ್ರೆ ನಿನ್ಗೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ರೀತಿ ಬದುಕು. ನಿನ್ನ ಕಂಫರ್ಟ್ ಝೋನ್ ನ ನಿನ್ನ ಲೈಫ್ ನಿಂದಲೇ ಕಿತ್ತು ಬಿಸಾಕು. ಯಾವುದೇ ವ್ಯಕ್ತಿ ಕಂಫರ್ಟ್ ಝೋನ್ ನಲ್ಲಿದ್ದು ಸಾಧಿಸಿರೋ ಉದಾಹರಣೆನೇ ಇಲ್ಲ. ನಿನ್ನ ಅಷ್ಟು ಫೋಕಸ್ ನಿನ್ನ ಕನಸನ್ನ ನನಸು ಮಾಡೋದಷ್ಟೇ ಆಗಿರ್ಲಿ.